ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಇಡ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಪ್ಲೈನ್ ಇಡ್ಲಿ ಏನು ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಕ್ಯಾರೆಟು, ಬೀನ್ಸು ಎಲ್ಲ ಹಾಕಿಬಿಟ್ಟು ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಲೈಟಾಗಿ ಹೀಗೆ ಸ್ವಲ್ಪ ಬೇಯಿಸ್ಕೊಂಡು ಹಾಕೋಣ. ಕ್ಯಾರೆಟನ್ನು ಹಾಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹಾಕಿ ಬೇಯಿಸ್ಕೊಂಡು ಅದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೋಡಿ, ಹೀಗಾಗಿದೆ, ಫ್ರೈ ಆಗಿದೆ. ಈಗ ಇಡ್ಲಿಗೆ ನಾವು ರುಬ್ಕೊಂಡಿರ್ತೀವಲ್ಲ ಹಿಟ್ಟು, ಅದಕ್ಕೆ ಮಿಕ್ಸ್ ಮಾಡೋಣ. ನೋಡಿ ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಜಾಸ್ತಿ ಗಟ್ಟಿ ಮಾಡಬಾರ್ದು ಇಡ್ಲಿಗೆ. ಈಗ ಅದಕ್ಕೆ ಹಾಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಹಿಟ್ಟಿಗೆಲ್ಲ ಸೇರಿಕೊಳ್ಬೇಕು. ಬೇಕಿದ್ರೆ ಬೀಟ್ರೂಟ್ ಹಾಕ್ಕೊಳ್ಬೋದು, ಅಂತ ಅಂದರೆ ಮತ್ತು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಸಾಕಿಷ್ಟು ಅಂತ ಇಷ್ಟ ಹಾಕ್ತಾಯಿದ್ದೀನಿ. ಈಗ ಇಡ್ಲಿ ಪಾತ್ರೆಗೆ ಹಾಕ್ಕೊಳ್ಳೋಣ. ಇಡ್ಲಿಗೆ ಹುಯ್ಕೊಳ್ಳೋಣ. ಈಗ ನೋಡಿ, ಇಡ್ಲಿ ಪ್ಲೇಟಿಗೆ ಹಾಕ್ಕೊತೀನಿ. ಎಣ್ಣೆ ಸಾರ್ಕೊಂಡಿದ್ದೀನಿ. ಹೀಗೆ ನೋಡಿ, ಈಗೆಲ್ಲ ಇಟ್ಟಿದ್ದೀನಿ. ಈಗ ಮುಚ್ಚೋಣ. ಈಗ ಇದನ್ನು 20 ನಿಮಿಷ ಬೇಯಿಸ್ಕೊಳ್ಳೋಣ. ಆವಾಗ ರೆಡಿ ಆಗುತ್ತೆ. ಜಾಸ್ತಿ ಜೋರು ಮಾಡಬಾರ್ದು. ಅದಕ್ಕೆ ಇಡ್ಲಿಗೆ ಸೂಟ್ ಆಗೋ ಥರ ಒಂದು ಚಟ್ನಿ ಹೇಳ್ಕೊಡ್ತೀನಿ. ನಾನು ಕಾಯಿ ಹಾಕ್ತಾಯಿಲ್ಲ, ಕಾಯಿ ಹಾಕ್ತೀರ ಮಾಡ್ತಾಯಿದ್ದೀನಿ. ನೋಡಿ, ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ 2 ಟೊಮೊಟೊ, 1 ಈರುಳ್ಳಿ, 3 ಒಣಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ, ಇಷ್ಟು ಶುಂಠಿ, ಬೆಳ್ಳುಳ್ಳಿ ಒಂದು 5-6 ಎಸಳು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ. ನೀಟಾಗಿ ಫ್ರೈ ಆಗಬೇಕಿದೆ. ನೋಡಿ, ಈಗ ಆಗಿದೆ, ಫ್ರೈ ಆಗಿದೆ. ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ, ಇಡ್ಲಿ ರೆಡಿಯಾಗಿದೆ. ಇಡ್ಲಿಗೆ ಚಟ್ನಿನ ಹೀಗೆ ಹಾಕ್ಕೊಂಡು ತಿನ್ನಿ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ನೋಡಿ, ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.